ಜೈಲಲ್ಲಿರುವಂತಹ ದರ್ಶನ್ಗೆ ಕಾಡ್ತಾ ಇದೆ ಬೆನ್ನು ನೋವು. ಒಂದು ವಾರದಂತ ಬೆನ್ನು ನೋವು ಅಂತಿದ್ದಾರೆ ದರ್ಶನ್. ಜೈಲಧಿಕಾರಿಗಳಿಗೆ ಪತ್ರವನ್ನ ಬರೆದು ಚಿಕಿತ್ಸೆಗೆ ಮನವಿಯನ್ನ ಮಾಡಿದ್ದಾರೆ ದರ್ಶನ್. ಜೈಲಿನಲ್ಲಿರುವಂತಹ ದರ್ಶನ್ಗೆ ಬೆನ್ನು ನೋವು ಕಾಡ್ತಾ ಇದೆ. ಒಂದು ವಾರದಿಂದ ಬೆನ್ನು ನೋವು ಅಂತಿದ್ದಾರೆ ದಚ್ಚು. ಜೈಲಧಿಕಾರಿಗಳಿಗೆ ಪತ್ರವನ್ನು ಬರೆದು ಚಿಕಿತ್ಸೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ದರ್ಶನ್. ದಚ್ಚು ಮನವಿಯಂತೆ 4 ವೈದ್ಯರಿಂದ ತಪಾಸಣೆ. ಸಿ.ವಿ. ರಾಮನ್ ಆಸ್ಪತ್ರೆಯಿಂದ ಬೆನ್ನು ನೋವಿಗೆ ಟ್ರೀಟ್ಮೆಂಟ್. ಜೈಲಿನಲ್ಲಿರುವಂತಹ ದರ್ಶನ್ಗೆ ಬೆನ್ನು ನೋವು ಕಾಡ್ತಾ ಇದೆ. ಒಂದು ವಾರದಿಂದ ಬೆನ್ನು ನೋವು ಅಂತಿದ್ದಾರೆ ದರ್ಶನ್. ಹಾಗಾಗಿ ಜೈಲಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ರು ದರ್ಶನ್. ಚಿಕಿತ್ಸೆ ಬೇಕು, ವಿಪರೀತ ಬೆನ್ನವಿದೆ ಅಂತ ಹೇಳಿ ಜೈಲಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ರು. ಇದರಂತೆ ದಚ್ಚು ಮನವಿಯಂತೆ 4 ವೈದ್ಯರಿಂದ ತಪಾಸಣೆ ಆಗುತ್ತೆ. ಸಿ.ವಿ. ರಾಮನ್ ಆಸ್ಪತ್ರೆಯಿಂದ ಬೆನ್ನು ನೋವಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗುತ್ತೆ. ಕೊಲೆ ಆರೋಪಿ ದರ್ಶನ್ ಜೈಲಿನಲ್ಲಿದ್ದಾರೆ. ನನಗೆ ವಿಪರೀತ ಬೆನ್ನು ನೋವು ತಡೆಯಕ್ಕಾಗ್ತಾ ಇಲ್ಲ ಅಂತ ಹೇಳಿ ಜೈಲಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ರು. ಆದ ಕಾರಣ ದಚ್ಚು ಮನವಿಯಂತೆ 4 ವೈದ್ಯರಿಂದ ತಪಾಸಣೆ ಕೂಡ ಆಗುತ್ತೆ. ಸಿ.ವಿ. ರಾಮನ್ ಆಸ್ಪತ್ರೆಯಿಂದ ಬೆನ್ನು ನೋವಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗುತ್ತೆ. ಈ ಹಿಂದೆ ದರ್ಶನ್ ಜೈಲಿನಿಂದ ಬಿಡುಗಡೆ ಆದಾಗಲೂ ಕೂಡ ಅದೇ ರೀಸನ್ ಇಟ್ಕೊಂಡು ಅವ್ರು ಆಚೆ ಬಂದಿದ್ರು. ನನಗೆ ವಿಪರೀತ ಬೆನ್ನೋವಿದೆ, ನಾನು ಆಪರೇಷನ್ ಅನ್ನ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಜೈಲಿನಿಂದ ಆಚೆ ಬರ್ತಾರೆ. ಆದ್ರೆ ಯಾವಾಗ ಜೈಲಿನಿಂದ ಆಚೆ ಬಂದ್ರು ಅವರು ಟ್ರಿಪ್ ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಫಾರಿನ್ ಟ್ರಿಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೇನೆ ಸಿನಿಮಾ ಶೂಟಿಂಗ್ಗೋಸ್ಕರ ವಿದೇಶಕ್ಕೆಲ್ಲ ತೆರಳಿದ್ರು. ಆದ್ರೆ ಮತ್ತೆ ಜೈಲಿಗೆ ಬಂದಾಗ್ಲೂ ಕೂಡ ಯಾವುದೇ ಆಪರೇಷನ್ ಅನ್ನು ಕೂಡ ಮಾಡಿಸ್ಕೊಂಡಿಲ್ಲ, ಯಾವುದೇ ಟ್ರೀಟ್ಮೆಂಟ್ ಅನ್ನು ಕೂಡ ತೆಗೆದುಕೊಂಡಿಲ್ಲ. ಈಗ ಮತ್ತೆ ಜೈಲಿನಲ್ಲಿ ಇದ್ದಾರೆ. ಈಗ ನನಗೆ ವಿಪರೀತ ಬೆನ್ನೋವು ಅಂತ ಹೇಳಿ ಮತ್ತೆ ಅದೇ ಕಾಟವನ್ನ ಶುರು ಮಾಡ್ಕೊಂಡಿದ್ದಾರೆ. ಫಿಸಿಯೋಥೆರಪಿ ಅವಶ್ಯಕತೆ ಇದೆ ಅಂತ ವೈದ್ಯರು ಹೇಳಿದ್ದಾರೆ. ವೈದ್ಯರ ಸಲಹೆಯಂತೆ ದರ್ಶನ್ಗೆ ಫಿಸಿಯೋಥೆರಪಿ, ವಾರಕ್ಕೆ 4 ಬಾರಿ ಫಿಸಿಯೋಥೆರಪಿ ಅವಶ್ಯಕತೆ ಇದೆ. ಸದ್ಯಕ್ಕೆ ಆರೋಪಿ ದರ್ಶನ್ಗೆ 2 ಬಾರಿ ಫಿಸಿಯೋಥೆರಪಿ. ನಿನ್ನೆ ಫಿಸಿಯೋಥೆರಪಿ ಮಾಡಿರುವಂತಹ ಜೈಲು ವೈದ್ಯರು ನಿನ್ನೆ ಫಿಸಿಯೋಥೆರಪಿಯನ್ನ ಮಾಡಿದ್ದಾರೆ. ಬೆನ್ನು ನೋವು ಜೊತೆಗೆ ದರ್ಶನ್ಗೆ ಮೊಣಕೈ ನೋವು ಕೂಡ ಇದೆಯಂತೆ. ಅಪಘಾತ ವೇಳೆ ಪೆಟ್ಟು ಬಿದ್ದು ಆಪರೇಷನ್ ಆಗಿತ್ತು. ಈಗ ನೆಲದ ಮೇಲೆ ಮಲಗ್ತಿರುವಂತಹ ಕಾರಣಕ್ಕೆ ಬೆನ್ನು ನೋವು ಇನ್ನೂ ಜಾಸ್ತಿ ಆಗಿದೆ. ಬೆನ್ನು ನೋವು ಜೊತೆಗೆ ಕೈ ನೋವು ಕೂಡ ಇದೆ, ಮೊಣಕೈ ನೋವು ಕೂಡ ನನಗೆ ಜಾಸ್ತಿ ಇದೆ. ವಾರಕ್ಕೆ 4 ಬಾರಿ ಫಿಸಿಯೋಥೆರಪಿ ಅವಶ್ಯಕತೆ ಇದೆ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಈಗ ನಿನ್ನೆ ಫಿಸಿಯೋಥೆರಪಿಯನ್ನ ಮಾಡಿದ್ದಾರೆ ಜೈಲು ವೈದ್ಯರು. ಸದ್ಯಕ್ಕೆ ಆರೋಪಿ ದರ್ಶನ್ಗೆ 2 ಬಾರಿ ಫಿಸಿಯೋಥೆರಪಿಯನ್ನ ಮಾಡಲಿದ್ದಾರೆ. ವಿಪರೀತ ಬೆನ್ನೋವಿದೆ, ಅದ್ರ ಜೊತೆಗೆ ನಾನು ಕೆಳಗೆ ಮಲಗ್ತಾ ಇರೋದ್ರಿಂದ ನನಗೆ ಯಾವುದೇ ಬೆಡ್ ಕೊಟ್ಟಿಲ್ಲ, ನಾನು ಕೆಳಗಡೆ ಮಲಗ್ತಾ ಇದ್ದೇನೆ, ಅದರಿಂದ ನನಗೆ ಬೆನ್ನೋವು ಜಾಸ್ತಿ ಆಗಿದೆ, ಮೊಣಕೈ ನೋವು ಕೂಡ ಜಾಸ್ತಿ ಆಗಿದೆ ಅಂತ ಹೇಳಿ ಜೈಲಧಿಕಾರಿಗಳಿಗೆ ಚಿಕಿತ್ಸೆಗೋಸ್ಕರ ದರ್ಶನ್ ಪತ್ರವನ್ನ ಬರೆದಿದ್ರು. ಆದ ಕಾರಣದಿಂದ ನಿನ್ನೆಯಿಂದನೇ ಕೂಡ ಅವರಿಗೆ ಚಿಕಿತ್ಸೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ವಾರಕ್ಕೆ 4 ಬಾರಿ ಫಿಸಿಯೋಥೆರಪಿ ಅವಶ್ಯಕತೆ ಇದೆ ಅಂತ ಹೇಳಿ ವೈದ್ಯರು ಹೇಳಿದ್ರು. ಈಗ 2 ಬಾರಿ ಫಿಸಿಯೋಥೆರಪಿಯನ್ನ ಮಾಡಿದ್ದಾರೆ. ಬೆನ್ನು ಜೊತೆಗೆ ನನಗೆ ವಿಪರೀತ ಮೊಣಕೈ ಕೂಡ ನೋವ್ತಾ ಇದೆ, ನಾನು ನೆಲದ ಮೇಲೆ ಮಲಗ್ತೇನೆ ಅಂತ ಹೇಳಿ ಜೈಲಧಿಕಾರಿಗಳ ಜೊತೆ ಅವ್ರು ಹೇಳ್ಕೊಂಡಿದ್ದಾರೆ. ಈ ಹಿಂದೆಯೂ ಕೂಡ ನನಗೆ ಬೆನ್ನೋವು, ಕೈ ನೋವು, ಕೈಲೆಲ್ಲ ಫಂಗಸ್ ಬಂದಿದೆ ಎಲ್ಲಾನು ಕೂಡ ಹೇಳ್ಕೊಂಡಿದ್ರು. ಆ ಕಾರಣದಿಂದಲೇ ಅವರನ್ನ ಚಿಕಿತ್ಸೆ ತಗೊಂಡು ಮತ್ತೆ ವಾಪಸ್ ಬರ್ಲಿ ಅಂತ ಹೇಳಿ ಆಚೆ ಕೂಡ ಕಳಿಸಿದ್ರು. ಈಗ ಮತ್ತೆ ಅದೇ ಹಳೆ ಚಾಳಿಯನ್ನೇ ಕೂಡ ಹೇಳ್ತಿರೋದ್ರಿಂದ ಇದು ಸತ್ಯನ ಸುಳ್ಳ ಎನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ.